ತುಂಬಾನೇ ಖುಷಿ ಆಗ್ತಾ ಇದೆ. ಏಕೆಂದ್ರೆ ಇದರಲ್ಲಿ ಆಟ ಆಡ್ತಾ ಇರೋರು ಪ್ಲೇಯರ್ಸ್ ಅನ್ನೋದಕ್ಕಿಂತ ತುಂಬ ಬ್ಯುಸಿ ಇದ್ದು ಪ್ರಜಾ ಸೇವೆಯನ್ನು ಮಾಡ್ತಕ್ಕಂಥ ಅಂದರೆ ಎಷ್ಟೇ ಬ್ಯುಸಿ ಇದ್ರೂ ಬಂದುಬಿಟ್ಟು ಇಲ್ಲಿ ರಾಜಕೀಯದಿಂದ ಬರ್ತಾ ಇದ್ದಾರೆ, ಮತ್ತು IPS IAS ಹಂಗೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಮತ್ತು ಡಾಕ್ಟರ್ಸ್ ಹಾಗೆ ಎಲ್ಲ ಒಂದು ಮೀಡಿಯಾದಿಂದ ಎಲ್ಲರೂ ಆಡ್ತಾ ಇದ್ದಾರೆ. ಸೊ ಅವ್ರು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಅಂದರೆ ನಾವು ಗೇಮ್ಸ್ಗೆ ನಾವು ಸ್ಪೋರ್ಟ್ಸ್ಗೆ ಒಂದು ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಸೊ ಅವ್ರ ಕೆಲಸಗಳನ್ನೆಲ್ಲ ಬಿಟ್ಟು ಪ್ರಾಕ್ಟೀಸ್ಗೂ ಕೂಡ ಬರ್ತಾ ಇದ್ದಾರೆ. ಸೊ ಇಷ್ಟೊಂದು ಇಂಟ್ರೆಸ್ಟ್ ಇರೋರ ಜೊತೆ ನನ್ನ ಈ ಥರದ ಒಂದು ಟೀಮ್ಗೆ ನನಗೆ ಜವಾಬ್ದಾರಿ ಕೊಟ್ಟಿರೋದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ನನಗೆ ಸ್ಪೋರ್ಟ್ಸ್ ಅಂದರೆ ತುಂಬ ಇಷ್ಟ. ನಾನು ಬ್ಯಾಡ್ಮಿಂಟನಲ್ಲಿ ಫಸ್ಟ್ ಸ್ಟೇಟ್ ಲೆವೆಲ್ಗೆ ಹೋಗಿದ್ದೆ, ಅಂದರೆ ಸ್ಕೂಲ್ ಟೈಮಲ್ಲಿ. ಸೊ ಆಫ್ಟರ್ ಗ್ಯಾಪ್ ಆಯಿತು, ಇವಾಗ ಬೇಸಿಕ್ ಅಷ್ಟೇ, ಮೊದಲು ಅಷ್ಟೊಂದು ಆಟ ಆಡೋದಕ್ಕೆ ಬರಲ್ಲ. ಸೊ ನನಗೆ ಅದರಲ್ಲೂ ಬ್ಯಾಡ್ಮಿಂಟನ್ ಅಂದರೆ ತುಂಬ ಇಷ್ಟ. ಹಂಗಾಗಿ ಆಮೇಲೆ ನಮ್ಮದು ಒಂದು ದೇ ಎಸ್ಥೆಟಿಕ್ಕು ಅಂತ ಸ್ಕಿನ್ ಕ್ಲಿನಿಕ್ ನಡೆಸ್ತಾ ಇದ್ವಿ. ಸೊ ಆಲ್ಮೋಸ್ಟ್ ನಮ್ಮ ಕನ್ನಡ ಸೆಲೆಬ್ರಿಟೀಸ್ ಎಲ್ಲ ನಮ್ಮಲ್ಲೇ ಬರೋದು. ಅಂದರೆ ಇಷ್ಟು ದಿನ ಅಂದರೆ ಹೊರಗಿನ ಸೌಂದರ್ಯನ ನಾವು ಸರಿ ಮಾಡ್ತಾ ಇದ್ವಿ. ಸೊ ಅಂದರೆ ಒಳಗಿನ ಸೌಂದರ್ಯ ಅಂದರೆ ಗೇಮ್ಸ್. ನನಗೆ ಹೊರಗಿನ ಸೌಂದರ್ಯ ಜೊತೆ ಒಳಗಿನ ಸೌಂದರ್ಯನೂ ಕೂಡ ನಾನು ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಅನ್ನಿಸ್ತು. ಸೊ ಹಂಗಾಗಿ ನನಗೆ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಇದನ್ನು ತೊಗೋಬೇಕು ಅಂತ ಡಿಸೈಡ್ ಮಾಡಿದೆ. ನಮಗೆ ಅಂದರೆ ಅಟ್ಲೀಸ್ಟ್ ನಾವು ಸೋಲು ಗೆಲುವು ಸಹಜ, ಎಲ್ಲ ಒಂದು ಗೇಮ್ ಅಂದಮೇಲೆ ಎಲ್ಲರೂ ಗೆಲ್ಲಕ್ಕಾಗಲ್ಲ. ಸೊ ಯಾವುದೋ ಒಂದು ಟೀಮ್ ಗೆಲ್ಬೋದು, ಸೋಲು ಗೆಲುವು ಸಹಜ. ಅದ್ರಲ್ಲಿ ನಾವು ಕಾಂಪಿಟೇಷನ್ ಮಾಡಬೇಕು. ಅಟ್ಲೀಸ್ಟ್ ಅವ್ರ ಜೊತೆ ಆಡೋರ ಜೊತೆ ಚೆನ್ನಾಗಿ ಆಡಿ ಅಟ್ಲೀಸ್ಟ್ ಒಂದು ಫಸ್ಟ್ ಪ್ರೈಸ್ ಬರದೆ ಹೋದ್ರು ಸೆಕೆಂಡೋ ಥರ್ಡೋ ಬರಬೇಕು ಅಂತ ನಾನು ಎಲ್ಲ ನಮ್ಮ ಟೀಮ್ ಅವ್ರಿಗೆ ಹೇಳ್ತಾ ಇರ್ತೀನಿ. ಒಂದು ಖುಷಿಯಾಗಿ ತಗೊಳ್ಳೋಣ, ಇದನ್ನ ಎಂಜಾಯ್ ಮಾಡೋಣ, ಎಲ್ಲರೂ ಸ್ಪೋರ್ಟಿವ್ ಆಗಿ ತಗೊಳ್ಳೋಣ. ಸೊ ಇದರಿಂದಾದರೂ ಅಟ್ಲೀಸ್ಟ್ ಏನಾಗ್ತಾ ಇದೆ, ಫಿಟ್ನೆಸ್ಗೆ ಅವ್ರಿಗೆ ಟೈಮ್ ಕೊಡ್ತಾ ಇದ್ದಾರೆ. ಎಷ್ಟೋ ದಿನದಿಂದ ಆಟ ಆಡಿರಲ್ಲ, ಅವ್ರಿಗೆ ಟೈಮ್ ಇಲ್ದೇನೆ.